ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ಶಾಸಕರಾದ ಎಂ ಗೋಪಾಲಕೃಷ್ಣರವರು ಗೋಶಾಲೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಬರಗಾಲ ಆವರಿಸಿದ್ದು ಸರ್ಕಾರವು ಸಮಾರೋಪಾದಿಯಲ್ಲಿ ಬರಗಾಲದಲ್ಲಿ ತಡೆಯಬೇಕಾದ ತುರ್ತು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಈ ನಿಟ್ಟಿನಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ನೀಗಿಸಲು ಗೋಶಾಲೆ ಆರಂಭಿಸಿದ್ದು ರೈತರು ಸಮರ್ಪಕವಾಗಿ ಸದುಪಯೋಗಪಡಿಸಿಕೊಳ್ಳಬೇಕು. ಒಂದು ರಾಸಿಗೆ ಇಂತಿಷ್ಟು ಪ್ರಮಾಣದಲ್ಲಿ ಹಸಿ ಮತ್ತು ಒಣ ಹುಲ್ಲನ್ನು ನೀಡಲಾಗುತ್ತಿದ್ದು ಬರದ ಸಂಕಷ್ಟದಲ್ಲಿರುವ ರೈತರು ಸಹಕರಿಸಬೇಕು. ಯಾವುದೇ ಗೊಂದಲಗಳಿಗೆ ಆಸ್ಪದ ನೀಡಬಾರದು ಎಂದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶಂಕರಪ್ಪ, ತಾಲೂಕು ಪಂಚಾಯಿತಿ ಇಒ ಎಂಆರ್ ಪ್ರಕಾಶ್ ಸೇರಿದಂತೆ ವಿವಿಧ ತಾಲೂಕು ಮಟ್ಟದ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಚುನಾಯಿತ ಜನಪ್ರತಿನಿಧಿಗಳು, ರೈತರು ಇದ್ದರು. ವರದಿಗಾರರು ರುದ್ರೇಶ್, A to Z ನ್ಯೂಸ್, ಮೊಳಕಾಲ್ಮೂರು. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಸಿಇಒಗಳು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು ಇಲಾಖೆ ಎಲ್ಲ ಹೆಡ್ಸ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ಗೆಲ್ಲ ಕರೆದುಬಿಟ್ಟು ವಿಡಿಯೋ ಮೂಲಕ ಕಾನ್ಫರೆನ್ಸ್ ನಡೆದಿದೆ. ಎಷ್ಟು ಸಾಧ್ಯವೋ ಅಷ್ಟು ಬೇಗನೆ ನೀವು ಗೋಶಾಲೆಗಳನ್ನು ಪ್ರಾರಂಭ ಮಾಡಬೇಕು. ಆ ಭಾಗದಲ್ಲಿ ಬರ್ತಕ್ಕಂಥ ಕುಡಿಯ ನೀರಿನ ವ್ಯವಸ್ಥೆಗೋಸ್ಕರ ನೀವೆಲ್ಲ ತಹಶೀಲ್ದಾರ್ಸ್ ಕೂಡ ಅಲರ್ಟ್ ಆಗಿದ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನ ನೀವು ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೊಂದು ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದಾರೆ. ಟಾಸ್ಕ್ ಫೋರ್ಸ್ ಚೇರ್ಮನ್ನ ಆ ಕ್ಷೇತ್ರದ ಶಾಸಕರೇ ಆಗಿರ್ತಾರೆ. ಅದರಂತೆ ನಾನು ಕೂಡ ಆ ಚೇರ್ಮನ್ ಆಗಿದ್ದೀನಿ ಆ ಟಾಸ್ಕ್ ಫೋರ್ಸ್ನ. ಹೀಗಾಗಿ ಜವಾಬ್ದಾರಿ ಕೂಡ ನಮ್ಮದು. ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಭೀಕರ ಬರಗಾಲ ತುತ್ತಾಗಿರ್ತಕ್ಕಂಥ ಈ ತಾಲೂಕಿನ ಬಗ್ಗೆ ಜಾಸ್ತಿಯಾಗಿ ನಾವು ಪ್ರಾರಂಭಿಕವಾಗಿ ಇವತ್ತು ಗೋಶಾಲೆನ ಒಂದು 2-3 ದಿವಸ ಟೈಮ್ ತೊಗೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ತಹಶೀಲ್ದಾರ್ ಹತ್ರ ಮಾತಾಡಿದ್ರು. ಯಾಕಂದ್ರೆ ಅವರು ಹೊಸ್ದಾಗಿ ಬಂದಿರೋದ್ರಿಂದ ತಾಲೂಕಿನ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಯಾವ ಗ್ರಾಮಗಳು ಎಲ್ಲಿ ಬರ್ತವೆ, ಎಷ್ಟು ಜಾನುವಾರುಗಳಿದ್ದಾವೆ, ಸುತ್ತಮುತ್ತ ಎಷ್ಟು ಹಳ್ಳಿಗಳು ಬರ್ತವೆ ಅನ್ನೋ ಒಂದು ಮಾಹಿತಿ ಕೊರತೆಯಿಂದಾಗಿ ಸ್ವಲ್ಪ ಸಮಸ್ಯೆನ ತಗೊಳ್ಳೋಣ ಅಂತ ಮಾಡಿದೆ ನಾನು. ಆದರೆ ನಿನ್ನೆ ಎಮರ್ಜೆನ್ಸಿಯಿಂದ ಅರ್ಜೆಂಟಾಗಿ ಇಲ್ಲ, ನಾಳೆನೇ ಪ್ರಾರಂಭ ಆಗಬೇಕೆಲ್ಲ ಕಡೆ ಅಂದರೆ ಬರೀ ರಾಮಪುರ ಮಾತ್ರ ಪ್ರಾರಂಭ ಮಾಡಿದ್ದಲ್ಲ. ಈಗಾಗಲೇ ದೊಡ್ಡುಳ್ಳಾರ್ತಿಯಲ್ಲೂ ಕೂಡ ನಾನು ಮಾಡಿದ್ದೀನಿ. ಆಗಲೇ ಚಳಿಕೆರೆ ತಾಲೂಕು ದೊಡ್ಡುಳ್ಳಾರ್ತಿ ಕೂಡ ಮೊನ್ನೆ ಕಾರ್ಯಕ್ರಮ ಆಗಲೇ ಅನುಷ್ಠಾನಗೊಂಡಿದೆ. ಅದು ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.